ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿನ ವಿಶೇಷವಾಗಿ ಕೂರ್ಮ ಜಯಂತಿ, ವೈಶಾಖ ಹುಣ್ಣಿಮೆ. ಕೂರ್ಮ ಜಯಂತಿಯ ಪ್ರಯುಕ್ತ ಈ ದಿನ ನಾವು ಕೂರ್ಮಪೀಠವನ್ನು ಹಾಕ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಮಹಾಲಕ್ಷ್ಮೀ ದೇವಿಯ ಶ್ರೀರೂಪ ಸನ್ನಿಹಿತವಾಗಿರ್ತಕ್ಕಂಥ ಈ ಪೀಠವನ್ನು ನಾವು ಎಲ್ಲ ಪೂಜಾ ಸಂದರ್ಭಗಳಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಶ್ರೀರೂಪ, ನಂತರ ತ್ರಿಕೋಣ ಮಂಡಲ, ಆನಂತರ ವೃತ್ತಮಂಡಲ, ಆನಂತರ 8 ಕೋನ ಕಮಲ, ಅದಾದ ನಂತರ ವೃತ್ತಮಂಡಲ, ನಂತರ 8 ಕಮಲ, ಅದಾದ ನಂತರ 16 ಕಮಲಗಳು. ಹೀಗೆ ನಾವು ಈ ಪೀಠವನ್ನು ಮಾಡಿಕೊಳ್ಬೇಕು. ಇದರಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿ ಅನಾದಿ ಕಾಲದಿಂದ ಕೂಡ ಸನ್ನಿಹಿತಳಾಗಿದ್ದಾಳೆ. ಅಂದರೆ ಕೂರ್ಮ ರೂಪದಲ್ಲಿ, ಕೂರ್ಮ ಪೀಠದಲ್ಲಿ ವಿಷ್ಣು ಕೂರ್ಮನಾಗಿ ಭಗವಂತ, ಅದರಲ್ಲಿ ಮಹಾಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದಾಳೆ. ಅದರ ಮೇಲೆ ವಾಯುಕೂರ್ಮ, ಅನಂತರ ಶೇಷನ ಹೆಡೆಯ ಮೇಲೆ ಸಾಸಿವೆ ಕಾಳಿನಷ್ಟು ಈ ಭೂಮಂಡಲ ನಿಂತಿದೆ. ಈ ರೀತಿಯಾಗಿ ನಾವು ಇದನ್ನು ಚಿಂತನೆ ಮಾಡಬೇಕು. ಅದರಲ್ಲಿ ನಾವು ದೇವರ ಪೂಜೆಗಳನ್ನು ವಿಶೇಷವಾಗಿ ಮಾಡಬೇಕು. ಆಗ ಎಲ್ಲ ದೇವತೆಗಳ ಸನ್ನಿಧಾನ ನಮಗೆ ಇದರಲ್ಲಿ ಸಿಗತ್ತೆ. 2 ಬಾರಿ ನಾವು 8 ಕಮಲಗಳನ್ನು ಹಾಕಿ, 8 ದಳಗಳನ್ನು ಹಾಕಿ, ಅನಂತರ ವೃತ್ತಮಂಡಲ ಹಾಕಿ 16 ಷೋಡಶ ಕಲೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ನಾವು ಇದರಲ್ಲಿ ಬರ್ಕೊಳ್ಬೇಕು. 16 ಕಲೆಗಳು. ಹೀಗೆ ನಾವು ಚಿಂತನೆ ಮಾಡಿ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮೀ ದೇವಿ ಸನ್ನಿಧಾನ ವಿಶೇಷವಾಗಿರುತ್ತೆ. ನಮಗೆ ಎಲ್ಲ ಅಭಿಷ್ಟಗಳು ಸಿದ್ಧಿಸುತ್ತೆ. ಇದು ಕೂರ್ಮದ ಪೀಠ. ಕೂರ್ಮ ಪೀಠ ಹಾಕಿಯೇ ಪೂಜೆ ಮಾಡಬೇಕು ಅನ್ನೋದು ಸಿದ್ಧ. ಯಾಕೆಂದರೆ ಲಕ್ಷ್ಮೀ ದೇವಿ ಇಲ್ಲದೆ ನಾರಾಯಣ ಇರೋದಿಲ್ಲ, ನಾರಾಯಣ ಇಲ್ಲದೆ ಲಕ್ಷ್ಮೀ ದೇವಿ ಬರೋದಿಲ್ಲ. ಈ ಪೀಠದಲ್ಲಿ ಇಬ್ಬರ ಸನ್ನಿಹಿತವಾಗಿರೋದ್ರಿಂದ, ಇಬ್ಬರೂ ಸನ್ನಿಧಾನ ಇರೋದ್ರಿಂದ ನಮಗೆ ಈ ಪೀಠದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಂತಹ ಏನೇನು ಕೆಲಸಗಳಿರುತ್ತೆ ಅದು ಅಭಿಷ್ಟಗಳು ಸಿದ್ಧಿಯಾಗತ್ತೆ. ಅದಕ್ಕೋಸ್ಕರ ಈ ದಿನ ನಾನು ಕೂರ್ಮಪೀಠವನ್ನು ತೋರಿಸಿ ಕೊಡ್ತಿದ್ದೀನಿ. ಇದನ್ನು ಅಧಿಕ ಮಾಸದಲ್ಲಿ ಕೂಡ ಹಾಕ್ಕೊಳ್ಬಹುದು. ಕೂರ್ಮಪೀಠ ಯಾವುದೇ ಪೂಜೆ ಮಾಡಿದ್ರೂ ನಾವು ಈ ಕೂರ್ಮಪೀಠವನ್ನು ಹಾಕ್ಕೊಳ್ಬೇಕು. ಈ 16 ಕಲೆಗಳುಳ್ಳಂತಹ ಅಭಿಮಾನಿ ಲಕ್ಷ್ಮೀದೇವಿ ಇದ್ದಾಳೆ ಇದರಲ್ಲಿ ಅಂತ ಅನುಸಂಧಾನ ಮಾಡಿ, ಇದಕ್ಕೆ ಮತ್ತೆ ನಾವು ವೃತ್ತಮಂಡಲವನ್ನು ಸೈಡಲ್ಲಿ ಹಾಕ್ಕೊಳ್ಬೇಕು. ಅಂದರೆ ಕೂರ್ಮದ ಆಕಾರದಲ್ಲಿ ಹಾಕ್ಕೊಳ್ಬೇಕು. 5, 6 ಮತ್ತು 6 ಕೋಣಗಳಿಗೆ ಇದನ್ನು ಹಾಕಿ, ನಂತರ ಹಿಂದೆ ಇದು ಬಾಲದ ರೂಪದಲ್ಲಿ ನಾವು ಬರಿಬೇಕು. ಇಲ್ಲಿ ನಮಗೆ ದೇವರು ಅಂದರೆ ವಿಷ್ಣು ಕೂರ್ಮ ಮತ್ತು ವಾಯುಕೂರ್ಮ ಎಲ್ಲ ಇದರಲ್ಲಿ ಸನ್ನಿಹಿತವಾಗಿದೆ ಅಂತ ನಾವು ಚಿಂತನೆ ಮಾಡಬೇಕು. ಇದರ ಮೇಲೆ ಭೂಮಂಡಲ ಇದೆ. ಇದು ವಿಶೇಷ ನಮಗೆ ಫಲವನ್ನು ಕೊಡುತ್ತೆ. ಹಿಂದೆ ಕಾಲುಗಳನ್ನು ಹಾಕ್ಕೊಳ್ಬೇಕು ಮತ್ತು ಮುಂದೆ ಕೂಡ ನಾವು ಇದರ ಕಾಲುಗಳನ್ನು ಬರ್ಕೊಳ್ಬೇಕು. ಇದರಲ್ಲಿ ಪೂರ್ಣವಾಗಿ ಕೂರ್ಮರೂಪಿ ಚಿಂತನೆಯನ್ನು ಮಾಡಬೇಕು. ಈ ದಿನ ವಿಶೇಷವಾಗಿ ಕೂರ್ಮ ಜಯಂತಿ ಇರೋದರಿಂದ ಇನ್ನೂ ಈ ರಂಗೋಲಿ ವಿಶೇಷವಾಗಿ ನಮಗೆ ಫಲವನ್ನು ಕೊಡುತ್ತೆ. ಹೀಗೆ ಬಾಲ ಹಿಂದೆ ಒಂದು ಮತ್ತು ಕಾಲುಗಳು ಈ ರೀತಿಯಾಗಿ ನಾವು ಬರ್ಕೊಳ್ಬೇಕು. ಮುಂದೆ ಕೂಡ 2 ಕಾಲುಗಳನ್ನ ಬರ್ಕೊಳ್ಬೇಕು. ಮಧ್ಯದಲ್ಲೆಲ್ಲ ಬ್ರಹ್ಮಾಂಡದ ಚಿಂತನೆಯನ್ನು ಮಾಡ್ತಿರಬೇಕು. ಶ್ರೀರೂಪದಿಂದ ಲಕ್ಷ್ಮೀದೇವಿ ಇದರಲ್ಲಿ ಇದ್ದಾಳೆ ಅಂತ ಚಿಂತನೆ ಮಾಡಬೇಕು. ಅಮೃತ ಮಥನ ಕಾಲದಲ್ಲಿ ಕೂಡ ಲಕ್ಷ್ಮೀದೇವಿ ಶ್ರೀರೂಪದಿಂದ ಅವತಾರವನ್ನು ಮಾಡ್ತಾಳೆ. ಇದಕ್ಕೆ ವಿಶೇಷವಾಗಿ ನಾವು ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊಂಡ್ರೆ ಮತ್ತು ಪುಣ್ಯ. ಇನ್ನು ಲಕ್ಷ್ಮೀ ಹೃದಯ ಕೂಡ ಇದರ ಪೂರ್ತಿ ಇಲ್ಲಿ ಏನು ಕೂರ್ಮ ರೂಪದಲ್ಲಿ ನಮಗೆ ಚಿತ್ರಗಳಿದೆ, ಇದರ ಎಲ್ಲ ವಿಶೇಷಣಗಳು ನಮಗೆ ಆ ಹಾಡಲ್ಲಿ ಲಕ್ಷ್ಮೀ ಹೃದಯದಲ್ಲಿ ಬರುತ್ತೆ. ಷೋಡಶ ಕಲೆಗಳಲ್ಲಿ ಹೇಗಿದ್ದಾಳೆ ಅವಳು, ರತ್ನಗರ್ಭನ ಪುತ್ರಿ ಅವಳು, ರತ್ನವನ್ನು ಹಿಡ್ಕೊಂಡಿದ್ದಾಳೆ, ನಮಗೆ ನಾರಾಯಣನ ಜೊತೆಯಲ್ಲಿ ಕೊಡ್ತಾಳೆ. ಈ ಎಲ್ಲ ಅನುಸಂಧಾನ ಕೂಡ ನಮಗೆ ಆ ಲಕ್ಷ್ಮೀ ಹೃದಯದಲ್ಲಿ ಗುರು ಜಗನ್ನಾಥದಾಸರು ಕೊಟ್ಟಿದ್ದಾರೆ. ನಾವು ಮುಂದೆ ಇವಾಗ ಮುಖವನ್ನು ಬರ್ಕೊಳ್ಬೇಕು. ಮುಖವನ್ನು ಬರೆದು 2 ಕಣ್ಣನ್ನು ಬರಿಬೇಕು. ಇದು ಕೂರ್ಮದ ಮುಖ ಅಂತ ಹೇಳಿ. ಇದು ಒಂದು ರೀತಿ ಇದು ಕೂಡ ಬ್ರಹ್ಮಾಂಡ ಚಿಂತನೆ. ಪಾತಾಳ ಲೋಕದಿಂದ ಮೇಲಿನ 14 ಲೋಕಗಳು ಚಿಂತನೆಯನ್ನು ನಾವು ಇದರಲ್ಲಿ ಮಾಡಬಹುದು. ಲಕ್ಷ್ಮೀ ಹೃದಯ ಹೇಳುತ್ತಿದ್ರೆ ಅದರಲ್ಲೆಲ್ಲ ಅರ್ಥ ಇದರಲ್ಲೇನಿದೆ ಎಲ್ಲವೂ ಅದರಲ್ಲಿ ಬರುತ್ತೆ. ಬ್ರಹ್ಮಾಂಡ ಇದು ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ. ಈ ಕೂರ್ಮಪೀಠ ಮನೆಯಲ್ಲಿ ಸತ್ಯನಾರಾಯಣ ದೇವ್ರ ಪೂಜೆ ಮಾಡಿದ್ರು ಕೂಡ ನಾವು ಇದನ್ನು ಬರ್ಕೊಂಡು ಇದ್ರ ಮೇಲೆ ನಾವು ಸತ್ಯನಾರಾಯಣ ದೇವರನ್ನು ಆವಾಹನೆ ಮಾಡಬಹುದು. ದೇವರಿಗೆ ಸಂಬಂಧಪಟ್ಟಂಥ ಎಲ್ಲ ಪೂಜೆಗಳನ್ನು ನಾವು ಈ ಕೂರ್ಮಪೀಠವನ್ನು ಬರ್ಕೊಂಡು ಮಾಡಬೇಕು. ಶ್ರಾವಣ ಮಾಸದಲ್ಲಿ ಕೂಡ ನಿತ್ಯವೂ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ನಾವು ಇದರಲ್ಲಿ
ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಲಂಕಾರವನ್ನು ಮಾಡಿಕೊಳ್ಬಹುದು. ಜಲದಲ್ಲಿ ಕೂರ್ಮ ಇರೋದರಿಂದ ನಾವು ಈ ಅಮೃತ ಮಥನ ಸಮಯದಲ್ಲಿ ಕೂರ್ಮ ಅವತಾರ ಆಗಿರೋದ್ರಿಂದ ಈ ರತ್ನಗಳನ್ನು ನಾವು ಇದಕ್ಕೆ ಅಲಂಕಾರ ಮಾಡಬಹುದು. ಅದು ಕೂಡ ತುಂಬ ವಿಶೇಷವನ್ನು ಕೊಡುತ್ತೆ. ಈಗೇನು ಚುಕ್ಕೆ ಇಡ್ತಿದ್ದೀನಲ್ಲ, ಇದನ್ನೇ ನಾವು ರತ್ನ ಅಂತ ಹೇಳಿ ಅನುಸಂಧಾನ ಮಾಡಬೇಕು. ಇದರ ಚಿಂತನೆಯನ್ನು ನಾವು ಇನ್ನೂ ಮಾಡಬಹುದು. ಪಾತಾಳದಲ್ಲಿರೋದ್ರಿಂದ, ಅಲ್ಲಿ ಬ್ರಹ್ಮಾಂಡವನ್ನು ಹೊತ್ತಿರೋದ್ರಿಂದ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಚಿಂತನೆ ಮಾಡಬಹುದು. ಇನ್ನು ಮೇರು ಪರ್ವತ ಮುಳುಗ್ತಿರುವಾಗ ಎತ್ತಿ ಹಿಡಿದಿರೋದ್ರಿಂದ ನಾವು ಸಂಸಾರದಲ್ಲಿ ಮುಳುಗ್ತಿದ್ವಿ, ನಮ್ಮನ್ನು ಕೂಡ ಎತ್ತಿ ಹಿಡಿತಾನೆ ಭಗವಂತ ಕೂರ್ಮ ರೂಪದಿಂದ ಅಂತ ಚಿಂತನೆಯನ್ನು ಮಾಡಬೇಕು. ಒಳಗೆ ಕೂಡ ಈ ರೀತಿ ಚಿಂತನೆಯಿಂದನೇ ನಾವು ಅಲಂಕಾರವನ್ನು ಮಾಡ್ಕೊಳ್ಬೇಕು. ಯಾವ ರೀತಿ ನಾವು ಅಲಂಕಾರವನ್ನು ಮಾಡ್ತೀವಿ ಆ ರೀತಿ ಭಾಗ್ಯವನ್ನು, ಫಲವನ್ನು ದೇವರು ನಮಗೆ ಕೊಡ್ತಾರೆ. ಇದರಲ್ಲಿ ಲಕ್ಷ್ಮೀ ರೂಪದಿಂದ, ಶ್ರೀ ರೂಪದಿಂದ, ಅಜಿತಾನಾಮಕ ಪರಮಾತ್ಮ ಅಂತ ಚಿಂತನೆ ಮಾಡಿ ಅಲಂಕಾರ ಮಾಡೋದ್ರಿಂದ ಅದೇ ರೀತಿಯಾದಂತಹ ಸಂಪತ್ತು ನಮಗೆ ಸಿಗುತ್ತೆ. ಏಕೆಂದರೆ ರತ್ನ ಎಲ್ಲ ಸಮುದ್ರದ ಒಡಲಲ್ಲಿ ಇರುತ್ತೆ. ಸಮುದ್ರದ ಒಡಲಲ್ಲಿ ಇರ್ತಕ್ಕಂಥ ರೂಪ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಈ ಲಕ್ಷ್ಮೀ ಹೃದಯದಲ್ಲಿ ಏನೇನು ವರ್ಣನೆ ಬರುತ್ತೆ, ರತ್ನಗರ್ಭನ ಪುತ್ರಿ ಲಕ್ಷ್ಮೀ ಅಂತ ಹೇಳಿ, ಹೀಗೆ ನಾವು ಇದನ್ನೇ ರತ್ನ ಅಂತ ಸಮರ್ಪಣೆ ಮಾಡೋದ್ರಿಂದ ಅದೆಲ್ಲ ನಮ್ಗಳು ಕೈಗೂಡಿಸಿ ಕೊಡ್ತಾಳೆ. ನಾವು ಏನು ಮಾಡಿದ್ರು ಜ್ಞಾನದಿಂದ, ಭಕ್ತಿಯಿಂದ ಮಾಡಬೇಕು. ಬಾಲಕ್ಕೆ ಮತ್ತು ಕಾಲುಗಳಿಗೆಲ್ಲ ನಾವು ಅರಿಶಿನ ಕುಂಕುಮ, ಹೂವು, ಗೆಜ್ಜೆ ವಸ್ತ್ರದಿಂದ ಪೂಜೆಯನ್ನು ಮಾಡಿಕೊಳ್ಬೇಕು. ವೈಶಾಖ ಮಾಸದ ಶಂಖಚಕ್ರ ಗದಾ ಪದ್ಮಗಳನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ವೈಶಾಖ ಮಾಸ ಈ ದಿನ ಸಮರ್ಪಣೆಯನ್ನು ಮಾಡಬೇಕು. ಹುಣ್ಣಿಮೆ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು, ಪುಣ್ಯಕರ್ಮಗಳು ಭಗವಂತ ಮಾಡಿಸಿದ್ದಾನೆ ಎಲ್ಲವೂ ಅಂತ ಹೇಳಿ ಚಿಂತನೆ ಮಾಡಿ ಅವನಿಗೆ ಇದನ್ನು ಈ ದಿನ ಸಮರ್ಪಣೆಯನ್ನು ಮಾಡಬೇಕು. ಯಾವುದೇ ಜಯಂತಿ ಎಂದು ನಾವು ದೇವರನ್ನು ತೊಟ್ಟಿಲಲ್ಲಿ ಇಡಬೇಕು. ಜಯಂತಿ ಅಂದರೆ ಆ ದಿನ ಅವರು ಅವತಾರ ಮಾಡಿರ್ತಾರೆ. ಮಗುವಿನ ರೂಪದಲ್ಲಿ ನಾವು ತೊಟ್ಟಿಲಲ್ಲಿ ಇಟ್ಟಾಗ ನಮಗೆ ನಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿ ಆಗತ್ತೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಜಯಂತಿಗಳನ್ನು ಮಾಡೋದು. ವಂಶಾಭಿವೃದ್ಧಿ ಆಗಲಿ, ನಮ್ಮ ಮನೆಯಲ್ಲಿ ತೊಟ್ಲು ತೂಗಲಿ ಅಂತ ಹೇಳಿ ಮುತ್ತುಗಳಿಂದ, ರತ್ನಗಳಿಂದ ನಾವು ದೇವರಿಗೆ ಅಭಿಷೇಕವನ್ನು ಮಾಡಿದ್ರೆ ನಮಗೂ ಕೂಡ ಆ ಫಲವನ್ನು ಸ್ವಾಮಿ ಕೊಡ್ತಾನೆ. ಹೀಗೆ ನಮ್ಮ ಯಥಾಶಕ್ತಿ ಭಕ್ತಿಯಿಂದ ಏನು ದೇವರು ನಮಗೆ ಕೊಟ್ಟಿರ್ತಾನೆ ಅದನ್ನೇ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಎಲ್ಲವನ್ನು ಅವನಿಗೆ ಅರ್ಪಣೆ ಮಾಡೋಣ. ಎಲ್ಲವೂ ಭಗವಂತನ ಅನುಗ್ರಹ, ಅವನು ಕೊಟ್ಟಂಥದ್ದು ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾ ಶ್ರೀ ಕೃಷ್ಣಾರ್ಪಣ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡೋಣ. ಮತ್ತು ಯಾವುದೇ ಜಯಂತಿ ಆಗಲಿ, ನಮ್ಮಲ್ಲಿ ಯಾವ ವಿಗ್ರಹ ಇದೆಯೋ ಅದನ್ನೇ ಇಟ್ಟು ತೊಟ್ಟಿಲನ್ನು ತೂಗೋಣ. ನಮ್ಮೆಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಉತ್ತಮ ಸಾತ್ವಿಕ ಸಂಪತ್ತನ್ನು, ಸಾತ್ವಿಕ ವಂಶವನ್ನು ಅಭಿವೃದ್ಧಿ ಮಾಡ್ತಾನೆ ಭಗವಂತ. ಎಲ್ಲರಿಗೂ ಕೂಡ ಕೂರ್ಮ ಜಯಂತಿಯ ಶುಭಾಶಯಗಳು. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.